ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 17ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದಕ್ಕೆ ಶುಭ ಮುಹೂರ್ತ, ಶುಭ ಗಳಿಗೆ ಎಲ್ಲವೂ ಕೂಡ ಈಗ ನಿಗದಿಯಾಗಿದೆ. ರಾಹುಕಾಲದ ಒಳಗೆ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡುವ ತೀರ್ಮಾನ ಸಿದ್ದರಾಮಯ್ಯ ಅವರದ್ದು. ಬೆಳಿಗ್ಗೆ 10:15 ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಳೆ ದಾಖಲೆಯ 17 ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ ಹಿರಿಮೆ ಗರಿಮೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಭಿಸುತ್ತೆ. ಸಿಎಂ ಸಿದ್ದರಾಮಯ್ಯ ನಾಳಿನ ರಾಜ್ಯ ಆಯವ್ಯಯವನ್ನ ಮಂಡಿಸೋದಕ್ಕೆ ಸಮಯ, ಗಳಿಗೆ, ಸಂದರ್ಭ ಎಲ್ಲವೂ ನಿಗದಿಯಾಗಿದೆ. 10:15 ಶುಭ ಮುಹೂರ್ತ ಅದು. ಆಗ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಅನ್ನ ಸಿಎಂ ಮಂಡಿಸ್ತಾರೆ. ನಾಳೆ ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನ ಸಿಎಂ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಜನರಿಗೆ ಭಾರಿ ನಿರೀಕ್ಷೆ ಇದೆ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಹಣಕಾಸು ಇಲಾಖೆ ಮೇಲೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಾದರೂ ಸಿಹಿ ಸುದ್ದಿಯನ್ನು ಕೊಡ್ತಾರಾ ಅನ್ನುವಂತ ಕುತೂಹಲ ಇದೆ. ಸದ್ಯಕ್ಕೆ ನಾಳೆವರೆಗೂ ಕಾಯಲೇಬೇಕು ನಾವು. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಸದ್ಯ ನಾಳೆಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾರೆ ಬೆಳಿಗ್ಗೆ 10:15. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 17ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದಕ್ಕೆ ಶುಭ ಮುಹೂರ್ತ, ಶುಭ ಗಳಿಗೆ ಎಲ್ಲವೂ ಕೂಡ ಈಗ ನಿಗದಿಯಾಗಿದೆ. ರಾಹುಕಾಲದ ಒಳಗೆ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡುವ ತೀರ್ಮಾನ ಸಿದ್ದರಾಮಯ್ಯ ಅವರದ್ದು. ಬೆಳಿಗ್ಗೆ 10:15 ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಳೆ ದಾಖಲೆಯ 17 ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ ಹಿರಿಮೆ ಗರಿಮೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಭಿಸುತ್ತೆ. ಸಿಎಂ ಸಿದ್ದರಾಮಯ್ಯ ನಾಳಿನ ರಾಜ್ಯ ಆಯವ್ಯಯವನ್ನ ಮಂಡಿಸೋದಕ್ಕೆ ಸಮಯ, ಗಳಿಗೆ, ಸಂದರ್ಭ ಎಲ್ಲವೂ ನಿಗದಿಯಾಗಿದೆ. 10:15 ಶುಭ ಮುಹೂರ್ತ ಅದು. ಆಗ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಅನ್ನ ಸಿಎಂ ಮಂಡಿಸ್ತಾರೆ. ನಾಳೆ ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನ ಸಿಎಂ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಜನರಿಗೆ ಭಾರಿ ನಿರೀಕ್ಷೆ ಇದೆ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಹಣಕಾಸು ಇಲಾಖೆ ಮೇಲೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಾದರೂ ಸಿಹಿ ಸುದ್ದಿಯನ್ನು ಕೊಡ್ತಾರಾ ಅನ್ನುವಂತ ಕುತೂಹಲ ಇದೆ. ಸದ್ಯಕ್ಕೆ ನಾಳೆವರೆಗೂ ಕಾಯಲೇಬೇಕು ನಾವು. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಸದ್ಯ ನಾಳೆಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾರೆ ಬೆಳಿಗ್ಗೆ 10:15. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 17ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದಕ್ಕೆ ಶುಭ ಮುಹೂರ್ತ, ಶುಭ ಗಳಿಗೆ ಎಲ್ಲವೂ ಕೂಡ ಈಗ ನಿಗದಿಯಾಗಿದೆ. ರಾಹುಕಾಲದ ಒಳಗೆ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡುವ ತೀರ್ಮಾನ ಸಿದ್ದರಾಮಯ್ಯ ಅವರದ್ದು. ಬೆಳಿಗ್ಗೆ 10:15 ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಳೆ ದಾಖಲೆಯ 17 ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ ಹಿರಿಮೆ ಗರಿಮೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಭಿಸುತ್ತೆ. ಸಿಎಂ ಸಿದ್ದರಾಮಯ್ಯ ನಾಳಿನ ರಾಜ್ಯ ಆಯವ್ಯಯವನ್ನ ಮಂಡಿಸೋದಕ್ಕೆ ಸಮಯ, ಗಳಿಗೆ, ಸಂದರ್ಭ ಎಲ್ಲವೂ ನಿಗದಿಯಾಗಿದೆ. 10:15 ಶುಭ ಮುಹೂರ್ತ ಅದು. ಆಗ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಅನ್ನ ಸಿಎಂ ಮಂಡಿಸ್ತಾರೆ. ನಾಳೆ ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನ ಸಿಎಂ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಜನರಿಗೆ ಭಾರಿ ನಿರೀಕ್ಷೆ ಇದೆ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಹಣಕಾಸು ಇಲಾಖೆ ಮೇಲೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಾದರೂ ಸಿಹಿ ಸುದ್ದಿಯನ್ನು ಕೊಡ್ತಾರಾ ಅನ್ನುವಂತ ಕುತೂಹಲ ಇದೆ. ಸದ್ಯಕ್ಕೆ ನಾಳೆವರೆಗೂ ಕಾಯಲೇಬೇಕು ನಾವು. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಸದ್ಯ ನಾಳೆಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾರೆ ಬೆಳಿಗ್ಗೆ 10:15.
ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 17ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದಕ್ಕೆ ಶುಭ ಮುಹೂರ್ತ, ಶುಭ ಗಳಿಗೆ ಎಲ್ಲವೂ ಕೂಡ ಈಗ ನಿಗದಿಯಾಗಿದೆ. ರಾಹುಕಾಲದ ಒಳಗೆ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡುವ ತೀರ್ಮಾನ ಸಿದ್ದರಾಮಯ್ಯ ಅವರದ್ದು. ಬೆಳಿಗ್ಗೆ 10:15 ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಳೆ ದಾಖಲೆಯ 17 ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ ಹಿರಿಮೆ ಗರಿಮೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಭಿಸುತ್ತೆ. ಸಿಎಂ ಸಿದ್ದರಾಮಯ್ಯ ನಾಳಿನ ರಾಜ್ಯ ಆಯವ್ಯಯವನ್ನ ಮಂಡಿಸುವುದಕ್ಕೆ ಸಮಯ, ಗಳಿಗೆ, ಸಂದರ್ಭ ಎಲ್ಲವೂ ನಿಗದಿಯಾಗಿದೆ. 10:15 ಶುಭ ಮುಹೂರ್ತ ಅದು. ಆಗ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಅನ್ನ ಸಿಎಂ ಮಂಡಿಸ್ತಾರೆ. ನಾಳೆ ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನ ಸಿಎಂ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಜನರಿಗೆ ಭಾರಿ ನಿರೀಕ್ಷೆ ಇದೆ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಹಣಕಾಸು ಇಲಾಖೆ ಮೇಲೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಾದರೂ ಸಿಹಿ ಸುದ್ದಿಯನ್ನು ಕೊಡ್ತಾರಾ ಅನ್ನುವಂತ ಕುತೂಹಲ ಇದೆ. ಸದ್ಯಕ್ಕೆ ನಾಳೆವರೆಗೂ ಕಾಯಲೇಬೇಕು ನಾವು. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಸದ್ಯ ನಾಳೆಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾರೆ ಬೆಳಿಗ್ಗೆ 10:15. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 17ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದಕ್ಕೆ ಶುಭ ಮುಹೂರ್ತ, ಶುಭ ಗಳಿಗೆ ಎಲ್ಲವೂ ಕೂಡ ಈಗ ನಿಗದಿಯಾಗಿದೆ. ರಾಹುಕಾಲದ ಒಳಗೆ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡುವ ತೀರ್ಮಾನ ಸಿದ್ದರಾಮಯ್ಯ ಅವರದ್ದು. ಬೆಳಿಗ್ಗೆ 10:15 ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಳೆ ದಾಖಲೆಯ 17 ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ ಹಿರಿಮೆ ಗರಿಮೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಭಿಸುತ್ತೆ. ಸಿಎಂ ಸಿದ್ದರಾಮಯ್ಯ ನಾಳಿನ ರಾಜ್ಯ ಆಯವ್ಯಯವನ್ನ ಮಂಡಿಸುವುದಕ್ಕೆ ಸಮಯ, ಗಳಿಗೆ, ಸಂದರ್ಭ ಎಲ್ಲವೂ ನಿಗದಿಯಾಗಿದೆ. 10:15 ಶುಭ ಮುಹೂರ್ತ ಅದು. ಆಗ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ರಾಹುಕಾಲ ಪ್ರಾರಂಭಕ್ಕೂ ಮುನ್ನ ಬಜೆಟ್ ಅನ್ನ ಸಿಎಂ ಮಂಡಿಸ್ತಾರೆ. ನಾಳೆ ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನ ಸಿಎಂ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಜನರಿಗೆ ಭಾರಿ ನಿರೀಕ್ಷೆ ಇದೆ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಹಣಕಾಸು ಇಲಾಖೆ ಮೇಲೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಾದರೂ ಸಿಹಿ ಸುದ್ದಿಯನ್ನು ಕೊಡ್ತಾರಾ ಅನ್ನುವಂತ ಕುತೂಹಲ ಇದೆ. ಸದ್ಯಕ್ಕೆ ನಾಳೆವರೆಗೂ ಕಾಯಲೇಬೇಕು ನಾವು. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಸದ್ಯ ನಾಳೆಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾರೆ ಬೆಳಿಗ್ಗೆ 10:15.